ಶ್ವಾನ ಪ್ರಿಯರು ಮತ್ತು ಶ್ವಾನ ಸಾಕಾಣಿಕೆ ಮಾಡ್ತಕ್ಕಂಥವ್ರು ಈ ಸುದ್ದಿಯನ್ನು ನೋಡಲೇಬೇಕು. ಬೆಂಗಳೂರಿನಲ್ಲಿ ತಲೆ ಎತ್ತಿವಿ ಅಂತೆ ಅಕ್ರಮ ಬ್ರೀಡಿಂಗ್ ಸೆಂಟರ್, ಅಂದರೆ ಬ್ಯಾನ್ ಆಗಿರುವಂತಹ ನಾಯಿಗಳಿವೆ ಕೆಲವು, ಇವುಗಳನ್ನು ಬ್ರೀಡಿಂಗ್ ಮಾಡಿ ನಿಯಮವನ್ನು ಉಲ್ಲಂಘನೆ ಕೂಡ ಮಾಡ್ತಾ ಇದ್ದಾರೆ. ಬರೋಬ್ಬರಿ 40 ಬ್ರೀಡಿಂಗ್ ಸೆಂಟರ್ಗಳಿಗೆ ಸೀಲ್ ಮಾಡೋದಕ್ಕೆ ಈಗ BBMP ಪ್ಲಾನ್ ಹಾಕ್ಕೊಂಡಿದೆ. ಜೊತೆಗೆ ಬ್ಯಾನ್ ಆಗಿರುವ ನಾಯಿಗಳನ್ನು ಸಾಕದಂತೆ ಮಾರ್ಗಸೂಚಿಯನ್ನು ಕೂಡ ಹೊರಡಿಸುವಂತಹ ಸಾಧ್ಯತೆ ಇದೆ. ನಾಯಿ ಸಾಕಾಣಿಕೆ ಮಾಡೋ ಬೆಂಗಳೂರಿಗರೇ ಎಚ್ಚರ. ಬೆಂಗಳೂರಿನಲ್ಲಿ ಬೀಡು ಬಿಟ್ಟಿವೆ ಅಕ್ರಮ ಬ್ರೀಡಿಂಗ್ ಸೆಂಟರ್. 40ಕ್ಕೂ ಹೆಚ್ಚು ಖಾಸಗಿ ಬ್ರೀಡಿಂಗ್ ಸೆಂಟರ್ಗಳು ಸೀಸ್. ಯಾವುದೇ ಉದ್ದಿಮೆ ಮಾಡ್ತೀವಿ ಅಂದ್ರೂ ಪರವಾನಗಿ ಮುಖ್ಯ, ನಿಯಮ ಪಾಲನೆ ಮುಖ್ಯ. ಆದ್ರೆ ಬೆಂಗಳೂರಿನಲ್ಲಿ ಶ್ವಾನ ಪ್ರಿಯರು ಶ್ವಾನ ಸಾಕಾಣಿಕೆ ಮಾಡುವಂತವರಿಗೆ BBMP ಶಾಕಿಂಗ್ ರಿಪೋರ್ಟ್ ಕೊಟ್ಟಿದೆ. ನಾಯಿಗಳಿಗೆ ಬ್ರೀಡ್ ಮಾಡುವ ಬ್ರೀಡಿಂಗ್ ಸೆಂಟರ್ಗಳು ಅಕ್ರಮವಾಗಿ ಇವ್ಯಂತೆ. ಯಾವುದೇ ಪರವಾನಗಿ ಪಡ್ಕೊಳ್ದೆ ವಿದೇಶಿ ತಳಿಗಳಿಗೆಲ್ಲ ಬ್ರೀಡ್ ಮಾಡಿ ಶ್ವಾನಗಳ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತಾ ಇದೆಯಂತೆ. ಅಂತಹ ಅಕ್ರಮವಾಗಿ ಸುಮಾರು 40ಕ್ಕೂ ಹೆಚ್ಚು ಬ್ರೀಡಿಂಗ್ ಸೆಂಟರ್ಗಳಿಗೆ ಸೀಲ್ ಹಾಕಿ ಕಾನೂನು ಕ್ರಮ ಜರುಗಿಸೋದಕ್ಕೆ BBMP ಮುಂದಾಗಿದೆ. ಒಂದಷ್ಟು ನಾಯಿಗಳನ್ನ ಏನೋ ಸಾಕಬಾರ್ದು ಅಂತೇಳಿ ಒಂದು ಹೊಸ ಆದೇಶ ಆಗಿದೆ. ಈಗ ಮಾರ್ಚ್ 1ನಲ್ಲಿ ಆಗಿರ್ತಕ್ಕಂಥ ಆದೇಶ ಅದು ರಿಯಲಿ ಬೇಕಾಗಿರ್ತಕ್ಕಂಥ ಆದೇಶ. ಅದರಲ್ಲಿ ಸುಮಾರು ಒಂದು 20 ಬ್ರೀಡ್ಸ್ಗಳನ್ನ ಸಾಕಬಾರದು ಅಂತ ಮಾಡಿದ್ದಾರೆ ಆರ್ಡರ್. ಇದ್ರ ಜೊತೆಗೆ ರಾಟ್ ವೀಲರ್ ಇದೆ. ಇನ್ನು ಮಿಕ್ಕಿದ್ದೆಲ್ಲ ಫಾರಿನ್ ಕಂಟ್ರೀಸಿಂದ ಬಂದಂಥ ಬ್ರೀಡ್ಗಳು ಅವನ್ನೆಲ್ಲ ಬ್ಯಾನ್ ಮಾಡಿದ್ದಾರೆ ಒಂದು 20. ಇದು ನಿಜವಾಗ್ಲೂ ಒಳ್ಳೇದು ಆಕ್ಚುಲಿ. ಇದು ಈಗಾಗಲೇ ಕೇಂದ್ರ ಸರ್ಕಾರ ಪಿಟ್ಬುಲ್ ಟೆರಿಟರಿ, ಅಮೆರಿಕನ್ ಬುಲ್ಡಾಗ್, ರಾಟ್ವಿಲೋ ಮತ್ತು ಮಾಸ್ಟಿಫ್ಸ್ ಸೇರಿದಂತೆ 23 ತಳಿಯ ನಾಯಿಗಳ ಮಾರಾಟ ಮತ್ತು ಸಾಕಣೆ ನಿಷೇಧಿಸುವಂತೆ ಸೂಚಿಸಿದೆ. ಆದರೆ BBMP ವ್ಯಾಪ್ತಿಯಲ್ಲಿ ನಿಷೇಧಿತ ತಳಿಗಳಿಗೆ ಬ್ರೀಡ್ ಮಾಡಲಾಗ್ತಾ ಇದೆಯಂತೆ. ಇಂಥವರ ವಿರುದ್ಧ ಕಾನೂನು ಕ್ರಮ ಜೊತೆಗೆ ನಿಷೇಧಿತ ತಳಿಯ ಶ್ವಾನಗಳ ಸಾಕಣೆ ಮಾಡೋರ್ಗೂ ಕಾನೂನಿನ ಕ್ರಮ ಆಗುತ್ತೆ. ಯಲಹಂಕ, ಬೆಂಗಳೂರು ದಕ್ಷಿಣ, ಮಹದೇವಪುರ, ಬೊಮ್ಮನಹಳ್ಳಿ ಭಾಗದಲ್ಲಿ ಸರ್ವೆ ಮಾಡಿ ಸಾಕಾಣಿಕೆಯ ವಿರುದ್ಧ ಕ್ರಮಕ್ಕೆ ಮುಂದಾಗಿದ್ದಾರೆ BBMP ಅಧಿಕಾರಿಗಳು. ಈಗಾಗಲೇ ಸಾಕ್ಬಿಟ್ಟಿದ್ರೆ ಅವರು ಆ ನಾಯಿಗಳ ಓನರ್ಗಳು ಮತ್ತೆ ಬ್ರೀಡ್ ಮಾಡಿಕೊಡುದು ಅದನ್ನ. ಈಗ ಹೊಸದಾಗಿ ಏನು ಸಾಕಕ್ಕೆ ಬರ್ತಾರೆ ಅಂಥವ್ರಿಗೆ ನಮ್ಮ ಇಲಾಖೆಯಿಂದ ಆ ನಾಯಿಗಳು ಸಾಕೋದಕ್ಕೆ ಲೈಸೆನ್ಸ್ ಕೊಡಲ್ಲ. ಈಗಾಗಲೇ ಸಾಕಿರೋದನ್ನ ಬ್ರೀಡಿಂಗ್ ಮಾಡಿಕೊಡೋದು, ಹೆಣ್ಣಾಗಲಿ ಗಂಡಾಗಲಿ ಅದು ಬ್ರೀಡ್ ಮಾಡಬಾರ್ದು. ಹಾಗೆ ಸಾಕೊಂಡು ಅದ್ರ ಡೆತ್ವರೆಗೆ ಅದನ್ನ ಮಾಡ್ಕೊಂಡು ಹೋಗೋದಕ್ಕೆ ಈಗಾಗಲೇ ಮಾಡಿದ್ವಿ, ಈಗ ಅವಕಾಶ ಕೊಟ್ಟಿದ್ದೀವಿ. ಈಗ ಶ್ವಾನಗಳ ಸಾಕಾಣಿಕೆ, ಮಾರಾಟ ಮತ್ತು ಬ್ರೀಡಿಂಗ್ಗೆ ಶೀಘ್ರದಲ್ಲೇ ಒಂದು ಮಾರ್ಗಸೂಚಿ ಹೊರಡಿಸೋದಕ್ಕೆ BBMP ಮುಂದಾಗಿದೆ. ಶ್ವಾನ ಪ್ರಿಯರು ಇನ್ಮುಂದೆ ನಿಯಮವನ್ನ ಪಾಲಿಸಬೇಕಾಗಿದೆ. ಲೋಕೇಶ್ ಕೋಡ್ಗಾದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು. ಲೋಕಸಭಾ ಚುನಾವಣೆಗೆ ದಿನಾಂಕ ನಿನ್ನೆಯಷ್ಟೇ ಪ್ರಕಟವಾಗಿದೆ. ಹೀಗಾಗಿ ರಾಜ್ಯ ಚುನಾವಣಾ ಆಯೋಗ ಮತ್ತು ಬೆಂಗಳೂರಿನ ನಗರ ಜಿಲ್ಲಾ ಚುನಾವಣಾಧಿಕಾರಿಗಳು ಫುಲ್ ಅಲರ್ಟ್ ಆಗಿದ್ದಾರೆ. ನೀತಿ ಸಂಹಿತೆ ಉಲ್ಲಂಘನೆ ಆಗದಂತೆ ಕ್ರಮ ವಹಿಸೋದಕ್ಕೆ ಅಧಿಕಾರಿಗಳು ಬೆಂಗಳೂರು ನಗರ ಜಿಲ್ಲಾ ಚುನಾವಣಾಧಿಕಾರಿ ತುಷಾರ್ ಗಿರಿನಾಥ್ ಸೂಚಿಸಿದ್ದಾರೆ. ಪ್ರಮುಖವಾಗಿ ಜನಪ್ರತಿನಿಧಿಗಳ ಫ್ಲೆಕ್ಸ್, ಬ್ಯಾನರ್, ಪಾರ್ಕ್ಗಳಲ್ಲಿ ಜನಪ್ರತಿನಿಧಿಗಳ ಭಾವಚಿತ್ರ, ಜೊತೆಗೆ ಶುದ್ಧ ಕುಡಿಯುವ ನೀರಿನ ಘಟಕಗಳ ಮೇಲೆ ಭಾವಚಿತ್ರ ಇದ್ದರೆ, ಜೊತೆಗೆ ಸರ್ಕಾರಿ ಯೋಜನೆಗಳಲ್ಲಿ ಜನಪ್ರತಿನಿಧಿಗಳ ಭಾವಚಿತ್ರ ಇದ್ದರೆ ಕೂಡಲೇ ಅದನ್ನು ತೆರವು ಮಾಡೋದಕ್ಕೆ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಇಲ್ಲದೇ ಇದ್ದರೆ ದೂರು ದಾಖಲು ಮಾಡೋದಕ್ಕೆ ಅಲರ್ಟ್ ಮಾಡಿದ್ದಾರೆ.